ನ್ಯೂಸ್ ಅವರಿಗೆ ಸ್ವಾಗತ. ಪುಟ್ಟಸ್ವಾಮಿ ಅವರೇ, ಇವತ್ತು ಭಾರತದ ಹಿಂದೂ ಅಂದರೆ ಹಿಂದಿ ಬೆಲ್ಟ್ ಇದೆಯಲ್ಲ, ಅಲ್ಲಿ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು ಉತ್ತರ ಪ್ರದೇಶ, ಬಿಹಾರ್, ಬೇರೆ ಬೇರೆ ರಾಜ್ಯಗಳು ಆ ಒಂದೊಂದು ಜಾತಿ ಒಂದೊಂದು ಪಕ್ಷಕ್ಕೆ ಗುರುಸ್ಕೊಂಡಿರೋದ್ರಿಂದ ಆ ಹಿಂದೂ ವೋಟ್ ಬ್ಯಾಂಕನ್ನು ಒಂದೇ ಪಕ್ಷ ಕನ್ಸಾಲಿಡೇಟ್ ಮಾಡುವಂಥ ಒಂದು ಸಂಘ ಪರಿವಾರದ ಕುತಂತ್ರಗಳ ಈ ರೀತಿ ಹೇಳಿಕೆಗಳು ಕೊಡುವಂಥದ್ದು. ಒಂದು ಕಡೆ ಗಿರಿರಾಜ್ ಸಿಂಗ್ ಪಾಕಿಸ್ತಾನಕ್ಕೆ ಹೋಗಿ ಅನ್ನೋದು, ತೊಗಾಡಿಯ ಮುಸ್ಲಿಂ ಪ್ರದೇಶಗಳಲ್ಲಿ ಜಮೀನು ಖರೀದಿ ಮಾಡೋರನ್ನ ಹೊಡೆದೋಡಿಸಿ ಅನ್ನೋದು, ಬಜರಂಗ ಬೋರ್ಡ್ ಹಾಕಿ ಅನ್ನೋದು, ಒಂದು ಕಡೆ ಅಭಿವೃದ್ಧಿ ಅಜೆಂಡಾ ನರೇಂದ್ರ ಮೋದಿ ಹೆಸರಲ್ಲಿ, ಇನ್ನೊಂದು ಕಡೆ ಹಿಂದುತ್ವ ಅಜೆಂಡಾ. ಅಂದರೆ ತುಂಬ ಕ್ಯಾಲ್ಕುಲೇಟ್ ಆಗಿದ್ರೆ ಅಂದರೆ ಈ ರೀತಿಯ ಒಡೆಯೋಕ್ಕೆ ದುರಾದೃಷ್ಟ ಏನು ಅಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿನಲ್ಲಿ ಹಿಂದೂಗಳ ಪರವಾಗಿ ಏನೇ ಮಾತಾಡಿದ್ರು ಸಹ ಹಿಂದೂಗಳ ಲೀಡ್ರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಅತ್ಯಂತ ದುರದೃಷ್ಟಕರ ಈ ದೇಶದಲ್ಲಿ. ಎರಡನೇದಾಗಿ ಕಾಂಗ್ರೆಸ್ ಇವತ್ತು ದಿವಸ ಬುಖಾರಿ ಅವ್ರ ಹತ್ರ ಹೋಗಿ ನಾ ಸಾಚಾರ್ ಕಮಿಷನ್ನ ರೆಕಮೆಂಡೇಷನ್ಸನ್ನು ಜಾರಿಗೆ ತರ್ತೀನಿ, ನೀವು ಮುಸ್ಲಿಮ್ಸ್ ಎಲ್ಲ ನಮ್ಗೆ ಓಟ್ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥದ್ದು ಬುಖಾರಿಯೇ ಹೇಳ್ತಾ ಇದ್ದಾರೆ. ನಾವು ಸೋನಿಯಾ ಗಾಂಧಿ ಹತ್ರ ಮಾತಾಡಿದ್ದೀನಿ. ಪೇಜಾವರ ಶ್ರೀಗಳಿಗೆ ಮನೆ ನಾವು ಹಿಂದೂಗಳಿಗೋಸ್ಕರ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಬುಖಾರಿ ಹೇಳ್ತಕ್ಕಂಥದ್ದು ಸೋನಿಯಾ ಗಾಂಧಿ ಅವರು ಒಪ್ಕೊಂಡಿದ್ದಾರೆ ಸಾಚಾರ್ ಕಮಿಷನ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ. ಸಾಚಾರ್ ಕಮಿಷನ್ನು ಇಟ್ ಈಸ್ ವರ್ಟಿಕಲಿ ದೇಶನ ಡಿವೈಡ್ ಮಾಡ್ತದೆ. ಅದ್ರಲ್ಲಿ ಇರ್ತಕ್ಕಂಥ ಅವರೆಲ್ಲರೂ ನಾವೆಲ್ಲ ಈಗ ನಾವು ಶಂಕರ್ ಅವ್ರು ಹೇಳಿದ್ರು ಜೈನರು ಅದೆಲ್ಲ ಜೈನರು ಇವ್ರನ್ನ ಬೇರೆ ಸಿಖ್ಸ್ ಅವರೆಲ್ಲನೂ ಹೆಸರಿಗೆ ಸೇರಿಸ್ಕೊಂಡಿರೋದಷ್ಟೇ. ಆದರೆ ಮೈನಾರಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ರಿಸರ್ವೇಷನ್ಸು ಎಲ್ಲ ವಿಚಾರಗಳು ಸಹ ಓನ್ಲಿ ಫಾರ್ ಮುಸ್ಲಿಮ್ಸ್ ಅಂತಕ್ಕಂಥದ್ದು ಈ ದೇಶವನ್ನು ಹೊಡೆಯತಕ್ಕಂಥದ್ದಕ್ಕೆ ಇವತ್ತು ಕಾಂಗ್ರೆಸ್ ಸೋನಿಯಾ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಹೇಳ್ತೀನಿ, ಕೂಡ ಕಾರಣ ಅಂತ. ಹೌದು, ಕಾಂಗ್ರೆಸ್ಸೇ ಕಾರಣ. ಮುಸ್ಲಿಮರನ್ನ ಒಂದು ಕಂಫರ್ಟ್ ಝೋನ್ ಮಾಡಿ ಹೌದು ಅವರು ಇದೊಂದು ಬಹಳ ವಿಶೇಷ ಅನ್ನೋ ರೀತಿ ತಾವು ಮಾಡ್ತಾ ಇದ್ರು. ಮಿಸುಲಾತ್ ಇರ್ಬೋದು, ನಿಮ್ ಪ್ರೊಡಕ್ಷನ್ ಇರ್ಬೋದು, ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಕಾಂಗ್ರೆಸ್ ಅವರನ್ನ ಎಲ್ಲೋ ಒಂದ್ ಕಡೆ ಸೈಡ್ಗಿಟ್ಟು ನೋಡ್ತಾ ಇರೋದ್ರಿಂದ ಈ ರೀತಿ ಹೇಳಿಕೆಗಳು ಬರ್ತಾ ಇದಾವೆ. ಅವರನ್ನು ಕೂಡ ನಮ್ಮ ದೇಶದ ಮುಖ್ಯವಾಹಿನಿ, ಅವರು ಕೂಡ ಎಲ್ಲರೂ ಈಕ್ವಲ್ ರೈಟ್ಸ್ ಇದೆ ಅಂತ ನೀವು ಬಿಂಬಿಸ್ತಾ ಇಲ್ಲ ಅವ್ರನ್ನ. ನೋಡಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಕೆಲವು ಡಿಬೇಟ್ಸ್ನ ಅವರು ಕೋಟ್ ಮಾಡಿ ನೆಹರೂರವ್ರು ಹೇಳಿದ್ದು ಮತ್ತೊಂದು ಹೇಳಿದ್ದೆಲ್ಲ ಪ್ರಸ್ತಾಪ ಮಾಡಿದರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಆಗಬೇಕಾದಂಥ ಸಂದರ್ಭದಲ್ಲೂ ಕೂಡ ಇವೆಲ್ಲ ಚರ್ಚೆ ಆಗಿತ್ತು. ಮುಸಲ್ಮಾನರಿಗೆ ಸಪ್ರೇಟ್ ಎಲೆಕ್ಟ್ರೇಟ್ ಇರಬೇಕೋ, ಸಪ್ರೇಟ್ ಕಾನ್ಸ್ಟಿಟ್ಯೂನ್ಸಿ ಇರಬೇಕೋ, ಶೆಡ್ಯೂಲ್ಡ್ ಕ್ಯಾಸ್ಟಿಗೆ ಸಪ್ರೇಟ್ ಕಾನ್ಸ್ಟಿಟ್ಯೂನ್ಸಿ, ಇದು ಬರೀ ಶೆಡ್ಯೂಲ್ಡ್ ಕ್ಯಾಸ್ಟೇ ವೋಟರ್ಸ್ ಇರಬೇಕೋ, ಇದೆಲ್ಲ ತೀರ್ಮಾನ ಆದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ನಾವು ಇವತ್ತು ಕೃತಜ್ಞರಾಗಿರ್ಬೇಕಾಗ್ತದೆ. ಕಾಮನ್ ಕಾನ್ಸ್ಟಿಟ್ಯೂನ್ಸಿ ಇರುವ ಶೆಡ್ಯೂಲ್ಡ್ ಕ್ಯಾಸ್ಟ್ ಮಾತ್ರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿ ಮಾಡಿದ್ರು. ಅದನ್ನು ಮಾಡಿದ್ರು. ಅದು ಡಾಕ್ಟರ್ ಅಂಬೇಡ್ಕರ್ ಇಲ್ಲ. ಸ್ವಾತಂತ್ರ್ಯ ನಂತರ ಕೇಳಿ, ಯಾಕೆ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಸ್ವಾತಂತ್ರ್ಯ ನಂತರ ರಿಸರ್ವೇಷನ್ ಯಾಕೆ ಕೊಟ್ಟರು? ಅವರು ಶೋಷಿತ ವರ್ಗ, ಸಹಸ್ರಾರು ವರ್ಗದಿಂದ ಶೋಷಿತರಾಗಿದ್ದಾರೆ, ಅದಕ್ಕೋಸ್ಕರ ಕೊಟ್ಟರು. ಅಪೀಸ್ಮೆಂಟ್ ಅಂತ ಹೇಳ್ತಾರಲ್ಲ, ಅಲ್ಪಸಂಖ್ಯಾತರ ಅಪೀಸ್ಮೆಂಟ್ ಮಾಡ್ತದೆ ಕಾಂಗ್ರೆಸ್ ಅದು ಇದು ಅಂತೇಳಿ. ಇವತ್ತಿನ ಎಕನಾಮಿಕ್ ಸ್ಟೇಟಸ್ ನೋಡಿ, ಮುಸಲ್ಮಾನರದ್ದು ನೋಡಿ, ಬೇರೆಯವ್ರದ್ದು ನೋಡಿ, ಯಾವುದು ಎಜುಕೇಷನಲ್ ರಿಸರ್ವೇಷನ್ ಕೊಟ್ಟಿದೆಯಾ ಅವರಿಗೆ, ಜಾಬ್ನಲ್ಲಿ ರಿಸರ್ವೇಷನ್ ಕೊಟ್ಟಿದೆಯಾ, ಅಥವಾ ಯಾವುದ್ರಲ್ಲಿ ಕೊಟ್ಟಿದ್ದು? ಯಾವುದರಲ್ಲೂ ರಿಸರ್ವೇಷನ್ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಅವ್ರದೇ ಆದಂಥ ಶಿಕ್ಷಣ ಸಂಸ್ಥೆಗಳನ್ನ ಅವ್ರು ಸಾಚಾರ್ ಕಮಿಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ದೇಶ ಮುಸ್ಲಿಮರನ್ನ ಅಪೀಸ್ ಮಾಡಿದ್ರೆ ಅವರು ಹಿಂದೂಗಳನ್ನ ಅಪೀಸ್ ಮಾಡ್ತಾರೆ. ಹಾಗಾದ್ರೆ ದೇಶ ಸಾಚಾರ ಸಮಿತಿ ಕೊಟ್ಟಿರೋಂಥ ವರದಿ ಏನು? ಈ ದೇಶದಲ್ಲಿರುವಂಥ ಅಲ್ಪಸಂಖ್ಯಾತರ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ಅವರಿರುವಂಥ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಯಿಂದ ಅವ್ರನ್ನ ಸಮಾನವಾಗಿ ಮುಖ್ಯವಾಹಿನಿ ತರಬೇಕು ಅಂದರೆ ಕೆಲವು ಮೆಜರ್ಸ್ ತೆಗೆದುಕೊಳ್ಳೋದು. ಮೈನಾರಿಟಿ ಅಪೀಸ್ಮೆಂಟ್ ಅಲ್ಲಿ ಮೆಜಾರಿಟಿ ಜನರನ್ನ ಇಂಜಸ್ಟಿಸ್ ಆಯ್ತಾ. ಈಗ ಸಾಚಾರ್ ಕಮಿಟಿ ಬಗ್ಗೆ ಈ ಥರ ಹೇಳ್ತಿದಾರಲ್ಲ, ಮಂಡಲ್ ಕಮಿಷನ್ ರಿಪೋರ್ಟ್ ಬಂತು. ಮಂಡಲ್ ಕಮಿಷನ್ ರಿಪೋರ್ಟ್ ಭಾಳ ವರ್ಷ ನೆನಗುದಿ ಬಿದ್ದಿತ್ತು. VP ಸಿಂಗ್ ಪ್ರಧಾನಮಂತ್ರಿ ಆದಾಗ ಇಂಪ್ಲಿಮೆಂಟ್ ಮಾಡಿದ್ರು. ಏನಾಯಿತು? ಮಂಡಲ್ ಕಮಿಷನ್ ಅದು ಇಂಪ್ಲಿಮೆಂಟ್ ಆದ ತಕ್ಷಣ ರಥಯಾತ್ರೆ ಹೊರಡ್ಲಿಕ್ಕೆ ಪ್ರಾರಂಭ ಆಯಿತು. ಲಾಲ್ ಕೃಷ್ಣ ಅದ್ವಾನಿ ಮಕ್ಕಳೆಲ್ಲ ಬೆಂಕಿ ಹಚ್ಕೊಂಡು ಸುಟ್ಕೊಳ್ಳೋಕೆ ಶುರು ಮಾಡಿದ್ರೆ ಎಲ್ಲ ಕೂಡ. ಬರೀ ಇದು ಮುಸಲ್ಮಾನರ ಬಗ್ಗೆ ಅಲ್ಲ, ಯಾವುದೇ ಸಾಮಾಜಿಕ ನ್ಯಾಯಕ್ಕೆ ಅನುಕೂಲ ಆಗುವಂಥ ಕ್ರಮಗಳು, ಅದು OBC ರಿಸರ್ವೇಷನ್ ಮಂಡಲ್ ಕಮಿಷನ್ ಮುಖಾಂತರ ಇರ್ಬೋದು, ಅಥವಾ SC ST ರಿಸರ್ವೇಷನ್ಗಳಿರ್ಬೋದು, ಅಥವಾ ಮೈನಾರಿಟೀಸ್ನ ಮೇನ್ ಸ್ಟ್ರೀಮಿಗೆ ತರುವಂಥ ಕಾರ್ಯಕ್ರಮಗಳಿರ್ಬೋದು, ಇವ್ರದ್ದೊಂದು ಸೆಟಪ್ ಮೈಂಡ್ ಏನಿದೆ, ಇದಕ್ಕೆ ಸಂಘ ಪರಿವಾರದವ್ರ ಮನಸ್ಥಿತಿ ಅವರು ಒಪ್ಪೋದಿಲ್ಲ. OIC ಇಲ್ಲಿ MIM ಶಾಸಕ ಭಾಷಣ ಮಾಡ್ತಾರೆ, ನಮ್ಗೆ 15 ನಿಮಿಷ ಅವಕಾಶ ಕೊಡಿ, ಪೊಲೀಸರು ತೆಗೆದಾಕಿ, ನಾವು 20 ಕೋಟಿ ಜನ, ನಾವು 100 ಕೋಟಿ ಹಿಂದೂ ಜನರನ್ನ ಮುಗಿಸ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ತೊಗಾಡಿ ಹೇಳ್ತಾನೆ ನಾಂದೇಡದಲ್ಲಿ, ನಮ್ಮ ದೇವರು ದೇವಾನುದೇವತೆಗಳಿದಾರಲ್ಲ, ಅವ್ರೇನು ಕೈಗೆ ಹಾಗೆ ಕೂತಿಲ್ಲ, ಅವ್ರ ಕೈಯಲ್ಲಿ ಕತ್ತಿ ಗುರಾಣಿದಾವೆ, ನಾವು ಕೂಡ ಟೈಮ್ ಕೊಟ್ಟರೆ ನಾವು ಮುಗಿಸ್. ಹಾಗಾದರೆ ಒಂದು ಕಡೆ ಹಿಂದೂ ಫಂಡಮೆಂಟಲಿಸ್ಟ್, ಮತ್ತೊಂದು ಕಡೆ ಮುಸ್ಲಿಂ ಫಂಡಮೆಂಟಲಿಸ್ಟ್ ಭಾರತವನ್ನು
ಹೊಡಿತಾ ಇದ್ದಾರೆ, ಭಾರತದ ಒಟ್ಟು ಹೃದಯವನ್ನ ಬಗಿತಾ ಇದ್ದಾರೆ. ಇದು ಭಾರತಕ್ಕೆ ಮಾಡುವಂತ ಅಪಮಾನ. ಕರೆಕ್ಟ್, ಅಪಮಾನ ಅಂತಕ್ಕಂಥದ್ದು ನಾನು ಒಪ್ತಾ ಇದ್ದೇನೆ. ಇದಕ್ಕೋಸ್ಕರ ಹೇಳ್ತಾ ಇರ್ತು ಪ್ರಚೋದನಕಾರಿ ಎಲ್ಲಿಂದ ಬರ್ತಾ ಇದೆ ಅಂದರೆ, ನಮ್ಮ ಶಂಕರ್ ಅವರು ಹೇಳಿದರು, ಇವತ್ತು ರಿಸರ್ವೇಷನ್ ಈಸ್ ನಾಟ್ ಫಾರ್ ಕ್ಯಾಸ್ಟ್, ಸಿಂಗಲ್ ರೀಜನ್ಗಲ್ಲ, ರಿಲಿಜನ್ಗಲ್ಲ. ಇಟ್ ಈಸ್ ಫಾರ್ ಕ್ಲಾಸಸ್, ನಾಟ್ ಫಾರ್ ಕ್ಲಾಸ್. ಇಟ್ ಈಸ್ ಫಾರ್ ಕ್ಲಾಸಸ್, ಗುಂಪಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್, ಅಲ್ಲಿ ಮುಸ್ಲಿಮ್ಸು ಸೇರ್ತಾರೆ. ಓನ್ಲಿ ಆನ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಮೇಲೆ ಕೊಡಿ ಅಂತ. ಆದರೆ ಸಾಚಾರ್ ಕಮಿಷನ್ ಏನೂ ಇಲ್ಲ ಅಂತ ಹೇಳಿದ್ರು. ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ 15 ಪಾಯಿಂಟ್ ಎಕನಾಮಿಕ್ ಪ್ರೋಗ್ರಾಮ್ಸ್ ಈ ರೀತಿಯ ಹಿಂದುತ್ವ ಮತ್ತು ಈ ದೇಶನ ಒಡೆಯೋದಲ್ವಾ? ಅಂದ್ರೆ ಹಿಂದುತ್ವದ ಪಾಲಿಟಿಕ್ಸ್, ಹಿಂದುತ್ವ ಈ ದೇಶನ ಒಡೆಯೋದಲ್ವಾ? ಈ ದೇಶನ ಒಡೆಯೋದಲ್ವಾ? ಲಕ್ಷ್ಮಣ್, ಇದೆಲ್ಲ ಇದೆಯಲ್ಲ, ಇಲ್ಲಿ ಯಾರು ಮಾತಾಡ್ತಾ ಇರೋದು? ನೀವು OIC ಬಗ್ಗೆ ಹೇಳಿದ್ರಿ, ಇನ್ನೊಂದೇನಿದೆ, OIC ಹೇಳಿದ್ರಿ, ಆಮೇಲೆ ತೊಗಾಡಿ ಅಂತ ಹೇಳಿದ್ರಿ. ಇವತ್ತು ಇದೆಲ್ಲ ರಾಜಕಾರಣದ ಮುಂಚೂಣಿಲಿರೋದು, ರಾಜಕಾರಣದಲ್ಲಿ ಬಹಳ ಸಕ್ರಿಯರಾಗಿರೋ ಮಾತಾಡೋದು. ಈ ದೇಶದ ಸಾಮಾನ್ಯ ಮುಸಲ್ಮಾನ ಇದಾನಲ್ಲ, ಈ ದೇಶದ ಸಾಮಾನ್ಯ ಹಿಂದೂ ಇದಾನಲ್ಲ, ಯಾವುದಕ್ಕೂ ಬೇಕಾಗಿಲ್ಲ. ನೀವು ಗುಲ್ಬರ್ಗ ಹಳ್ಳಿಗಾಡಿಂದ ಬಂದವರು, ಮಲೆನಾಡು ಕಡೆ ನಾವು ಅಲ್ಲಿ ಆ ಹಳ್ಳಿಗಾಡಿನಲ್ಲಿರುವಂತ ಹಳ್ಳಿಗಾಡಿನಲ್ಲಿರುವಂತ ಮುಸಲ್ಮಾನರಿರ್ಬೋದು ಅಥವಾ ಹಿಂದೂಗಳಿರ್ಬೋದು, ಬೇರೆ ಯಾರೇ ಇರ್ಬೋದು, ಅವರೆಲ್ಲ ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ. ಅವ್ರಿಗೆ ಯಾವ ಸಮಸ್ಯೆ ಇದಿಷ್ಟನ್ನು ಮಾಡ್ತಾ ಇರೋದು ಈ ರಾಜಕಾರಣದ ಮುಂಚೂಣಿಲಿರೋ ಈ OIC ಅದನ್ನ ಹೇಳದೆ ಹೋದ್ರೆ ಅವನಲ್ಲಿ ಗೆಲ್ಲೋದಿಲ್ಲ ಹೈದರಾಬಾದ್ನಲ್ಲಿ. ಅಷ್ಟೇ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವ್ರು ಮಾಡ್ತಾ ಇರೋದು. ಮುಖ್ಯವಾದ ಅಂಶ, ಇವತ್ತು ಹಿಂದೂಗಳ ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾ ಇದೆ, ಬಿಲೋ 80% ಬರ್ತಾ ಇದೆ, 83. ಯಾವ ಸ್ಟ್ಯಾಟಿಸ್ಟಿಕ್ಸ್. ಆಮೇಲೆ ಮುಸ್ಲಿಂ ಹಿಂದೂಗಳ ಜನಸಂಖ್ಯೆ ಏರ್ತಾ ಇಲ್ವಾ? ಇದ್ರ ಬಗ್ಗೆ ದೇಶ ಏನ್ ಮಾಡ್ತಾ ಇದೆ? ಈಗ ದೇಶದ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್. ಆಮೇಲೆ 20 ಕೋಟಿ ಇರೋರು 22 ಕೋಟಿ ಆಗುತ್ತೆ, 100 ಕೋಟಿ 105 ಕೋಟಿ ಆಗುತ್ತೆ. ಮೊನ್ನೆ ಯಾರೋ ಒಬ್ರು ಸ್ವಾಮಿ ಹಿಂದೂಗಳದು 23% ಇಳಿದಿದೆ. ಸೊ ನೀವು ನಿಮಗೆ ಮುಸ್ಲಿಮರ ಮಾತಾಡಿದ್ರೆ ನಿಮ್ಗೆ ಹಿಂದೂ ಓಟ್ ಬರುತ್ತೆ, ನಾನು ಹೇಳೋದು ಈ ದೇಶದ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಈ ದೇಶದ ಬಗ್ಗೆ ಕಾಂಗ್ರೆಸ್ ಈ ದೇಶವನ್ನು ಮೈನಾರಿಟಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡುತ್ತೆ, ಬಿಜೆಪಿ ಹಿಂದೂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡುತ್ತೆ. ಒಂದು ಜನಾಂಗ ಕೊಡ್ತೀರಾ ಈ ದೇಶವನ್ನ? ದೇಶವನ್ನು ಜನಾಂಗ ಕೊಡ್ತಾ ಇದ್ದೀರಾ? ಯಾರು ಯೋಚನೆ ಮಾಡ್ತಾ ಇಲ್ಲ ದೇಶದ ಬಗ್ಗೆ. ಮುಸ್ಲಿಂ ಈಕ್ವಲ್ ಟ್ರೀಟ್ ಮಾಡಿ ಅಂತ, ಈಕ್ವಲ್ ಟ್ರೀಟ್ ಮಾಡ್ತಾ ಇಲ್ಲ. ಈಗ ಈ ದೇಶವನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶವನ್ನ 800 ವರ್ಷಗಳ ಕಾಲ ಮೊಘಲರು ಆಳಿದ್ರಲ್ವಾ, 200 ವರ್ಷಕ್ಕಿಂತ ಹೆಚ್ಚು ಕಾಲ ಬ್ರಿಟಿಷರು ಆಳಿದ್ರಲ್ವಾ. ಏನ್ ಹಿಂದೂಗಳೆಲ್ಲ ನಿರ್ನಾಮ ಆಗ್ಬಿಟ್ರ? ಹಿಂದೂಗಳ ಜನಸಂಖ್ಯೆ ಅದೆಲ್ಲ ನೋಡಿ. ಇದೆಲ್ಲ ಒಂದ್ ನಿಮಿಷ ಪುರುಸ್ವಾಮಿ, ನೀವು ಮುಗಿಸಿರಲ್ಲ, ನಾನು ಹೇಳ್ತೀನಿ ಕೇಳಿ. ನೀವು ಮುಗಿಸಿದ್ರಿ ಪುರುಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ಉತ್ತರ ಕೊಡ್ತಾ ಇದ್ದೀನಿ ನಿಮಗೆ, ಕೇಳಿ. ಈ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಸೆಲೆಕ್ಟಿವ್ ಆಗಿ ಯೂಸ್ ಮಾಡೋಂಥ ಸ್ಟ್ಯಾಟಿಸ್ಟಿಕ್ಸು. ಇದರಿಂದ ಏನು ದೊಡ್ಡ ಪರಿಣಾಮಗಳಾಗೋದಿಲ್ಲ. ಈಗ ಫ್ಯಾಮಿಲಿ ಪ್ಲಾನಿಂಗ್ ಏನಾದ್ರು ಕಂಪಲ್ಸರಿ ಮಾಡಿದಾರಾ? ಹಿಂದೂಗಳು ಮಾತ್ರ ಮಾಡ್ಕೊಳ್ಳಿ, ಬೇರೆಯವ್ರು ಮಾಡಬೇಡಿ ಅಂತ ಹೇಳಿದಾರ? ಅವೆಲ್ಲ ವಾಲಂಟಿಯರ್ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು, ಅದನ್ನೆಲ್ಲ ರಾಜಕಾರಣಕ್ಕೆ ಹಿಂದೂ ಮುಸ್ಲಿಂ ಹೆಸರಲ್ಲಿ ದೇಶ ಒಡೆಯುವಂತದ್ದು ಪೊಲಿಟಿಕಲ್ ಗೇಮ್ಗೆ ಇದನ್ನ ಪೊಲಿಟಿಕಲ್ ಲೀಡರ್ಸ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗೋದಿಲ್ಲ ಈ ದೇಶದಲ್ಲಿ. ಜನಸಾಮಾನ್ಯ ಪುಟ್ಟಸ್ವಾಮಿ ಅವರೇ, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ಒಂದು ಸ್ಪಷ್ಟ, ಭಾರತವನ್ನು ಯಾರೂ ಕೂಡ ಹೊಡೆಯಕ್ಕಾಗೋದಿಲ್ಲ. ಯಾಕಂತಂದ್ರೆ ಭಾರತ ಕೇವಲ ಹಿಂದೂಗಳಿಂದಾಗಲಿ ಮುಸ್ಲಿಮರಿಂದಾಗಲಿ ಸಿಖ್ ಇಸಾಯಿಗಳಿಂದಾಗಿಲ್ಲ, ಈ ದೇಶವನ್ನು ದುಡಿಯೋ ಜನ ಇದ್ದಾರೆ, ಎಲ್ಲ ಜಾತಿಯ ಜನ ಸೇರೋದ್ರಿಂದ ಭಾರತ ಉಳಿದಿರೋದ್ರಿಂದ. ಭಾರತ ಒಂದಿದೆ ಅಂದರೆ ಅದು ಎಲ್ಲರೂ ಇರೋದ್ರಿಂದ ಭಾರತ ಒಂದಾಗಿದೆ. ಅದನ್ನು ಹೊಡೆಯುವಂಥ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆಲ್ಲ, ಅದು ಕ್ಷಣಿಕ ಆಗುತ್ತೆ. ಆದರೆ ಭಾರತ ಹೊಡೆಯುವಂಥಕ್ಕೆ ಕೈ ಹಾಕಿದ್ರೆ ಅದು ಭಾರತ ವಿರೋಧಿ ಆಗುತ್ತೆ. ಇದು ಇವತ್ತಿನ ನ್ಯೂಸ್ ಅವರ್ ನೇರದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿಸ್ಕೊಳ್ಳಿ.